ಸರ್ ಕಳೆದ 32 ವರ್ಷಗಳಿಂದಲೂ ನೀವು ಈ ಇಂಡಸ್ಟ್ರಿಯಲ್ಲಿ ಇದ್ದೀರಿ. ಸೊ ಟ್ರಾವೆಲ್ ಇಂಡಸ್ಟ್ರಿಗೆ ಬರಬೇಕು ಅಂತ ಯಾಕಾಗಿ ಅನಿಸಿದ್ದು ಸರ್? ನನಗೆ ಈ ಇಂಡಸ್ಟ್ರಿ ಬರಲಿಕ್ಕೆ ನನಗೆ ಮುಖ್ಯ ಕಾರಣ ಅಂತ ಹೇಳಿದರೆ ಅಂಡಮಾನ್ಗೆ ಹೋದಂಥ ವೀರ ಸಾವರ್ಕರ್. ನಾವು ಬೇರೆ ಯಾರಿಗೂ ಕಾಂಪಿಟೇಟರು ಅಥವಾ ಏನಿಲ್ಲ, ನಮ್ಮ ಸರ್ವಿಸಿಗೆ ನಾವು ಕಾಂಪಿಟೇಟರ್. ಈ ವರ್ಷ ಏನು ಕೊಟ್ಟಿದ್ದೀವಿ ಅದಕ್ಕಿಂತ ಇನ್ನೂ ಉತ್ತಮವಾಗಿ ಏನು ಕೊಡಬಹುದು ಅಂತ ನಮ್ಮ ಟೀಮು ನಾವು ಡಿಸ್ಕಸ್ ಮಾಡ್ತೀವಿ. ನಾವು ಟೂರ್ ಮ್ಯಾನೇಜರಿಗೆ ಹೋಗಿರ್ತಾರೆ, ಈ ಸಲ ಒಂದು ಕಾಶಿ ಯಾತ್ರೆಗೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಏನಾಯಿತು, ಏನಾದರೂ ಪ್ರಾಬ್ಲಮ್ ಆಯಿತಾ, ಫ್ಲೈಟ್ ಯಾವ ಟೈಮಲ್ಲಿ ಮಾಡಿದ್ರಿ, ಇದು ಕನ್ವೀನಿಯೆಂಟ್ ಆಯಿತಾ, ಫುಡ್ಡು ಏನು ಕಾಶಿಯಲ್ಲೆಲ್ಲ ಕಾಶಿಯಲ್ಲಿ ನಾವು ಒಂಥರ ರಾಯಲಾಗಿ ಹೋಗಿ ರಾಯಲಾಗಿ ಟ್ರಿಪ್ ಮಾಡ್ಕೊಂಡು ಬರೋಣ. ಯಾವುದೋ ಒಂದು 25,000 ಥೈಲ್ಯಾಂಡಿಗೆ ಹೋಗೋದಕ್ಕಿಂತ ಯಾಕೆ ಹೋಗ್ಬೇಕಾಗ್ತದೆ. ಸೀನಿಯರ್ ಸಿಟಿಸನ್ನವ್ರನ್ನೂ ನಾವು ಗಮನದಲ್ಲಿ ಇಟ್ಕೊಂಡು ಐಟ್ನರಿ ಮಾಡ್ತೀವಿ. ರೈಟ್ ಟೈಮಿಗೆ ಓಡಿಸೋದು, ರೈಟ್ ಟೈಮ್ ಟೂರು, ರೈಟ್ ಟೈಮ್ ಊಟ. ಸದ್ಯದಲ್ಲೇ ನೀವು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೂ ಬರ್ತಾ ಇದ್ದೀರಾ, ವೆಬ್ಸೈಟನ್ನು ಮಾಡ್ತಾ ಇದ್ದೀರಾ, ಯೂಟ್ಯೂಬ್ ಚಾನಲ್, ಅದ್ರ ಜೊತೆಗೆ ಹೊಸದೊಂದು ಲೋಗೋವನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ. ಸೊ ಇದರ ಹಿಂದಿನ ವಿಷನ್ ಏನು ಸರ್? ನಾನು ಏರ್ ಇಂಡಿಯಾ, ಕೆನರಾ ಬ್ಯಾಂಕು ಈ ಥರದವರೆಲ್ಲ ಲೋಗೋ ಚೇಂಜ್ ಮಾಡ್ತಾಯಿದ್ದಾರೆ. ಹಳೇದನ್ನು ಬಿಟ್ಟು ಹೊಸದು ಮಾಡಿದ್ರಲ್ಲ, ಹಾಗೆ ನಾನು ಯಾಕೆ ಮಾಡಬಾರ್ದು ಅಂಥೇಳಿ ಆಲೋಚನೆ ಮಾಡಿದೆ. ಇಂಟರ್ನ್ಯಾಷನಲ್ ಟೂರ್ಗೆ ಹೋದವು ಸಮಯನ ಮೇಯ್ನ್. ನಾವು ಅದಕ್ಕೆ ನಮ್ಮದೊಂದು ಮುಂಚೆ ಒಂದು ವಾಕ್ಯ ಇತ್ತು, ಗ್ರೇಟ್ ವ್ಯಾಲ್ಯೂ ಫಾರ್ ಡೆಸ್ಟಿನೇಷನ್, ಟೈಮ್ ಆ್ಯಂಡ್ ಮನಿ. ಮೂರಕ್ಕೂ ವ್ಯಾಲ್ಯೂ ಕೊಡೋಣ. ನಿಮ್ಮ ಯಾವ ಬಜೆಟ್ ಇದೆಯೋ ಆ ತಕ್ಕಂತೆ ಹೋಟೆಲ್ಸ್ ಎಲ್ಲ ಬುಕ್ ಮಾಡಿಕೊಡ್ತೀವಿ. ಏನೂ ನಿರೀಕ್ಷೆ ಇಲ್ಲದೆ ಹಾರ್ಡ್ ವರ್ಕ್ ಮಾಡೋರಿಗೆ ಮಾತ್ರ ಪ್ರವಾಸೋದ್ಯಮ. ಗೂಗಲ್ ರಿವ್ಯೂ ಎಲ್ಲ ನಂಬೋದು ಬೇಡ, ಅದು ನಾವು ನಂಬೋದೂ ಇಲ್ಲ. ಅದ್ರ ಬಗ್ಗೆ ನಾನು ಇದು ಮಾಡಲ್ಲ. ಜನರು ಪಬ್ಲಿಕ್ಕಾಗಿ ಏನು ಮಾತಾಡ್ತಾರೆ ಗೊತ್ತಾಗ್ತದೆ ನಮಗೆ.